ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರ್ಯಾಮ್ ಫೀಡರ್ ಯಾವ ರೀತಿ ಮೂಮೆಂಟ್ ಆಗುತ್ತೆ ಮತ್ತು ಅದರಲ್ಲಿ ಮೂಮೆಂಟ್ ಆಗೋಕ್ಕೆ ಈ ಕೆಳಗಡೆ ನಮಗೆ ಒಂದು ರೇಲ್ ಪಟ್ಟಿ ಥರ ಏನಂದರೆ ಒಂದೆರಡು ಫ್ಲ್ಯಾಟ್ ಪಟ್ಟಿ ಕೊಟ್ಟಿರ್ತಾರೆ ಮತ್ತು ಅದರ ಒಂದು ಮಿಡಲ್ ಏನಂತಂದರೆ ಒಂದು ಫಿ ಶೇಪಲ್ಲಿ ಎಂಗಲ್ ಹಾಕಿಬಿಟ್ಟು ಅದನ್ನು ಮೂಮೆಂಟ್ ಮಾಡೋಕ್ಕೆ ಯಾವ ರೀತಿ ಒಂದು ಅರೇಂಜ್ಮೆಂಟ್ ಒಳಗಡೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ ಇವತ್ತು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ಇವಾಗ ನಮ್ಮದು ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇದೇನಿದೆಯಲ್ಲ ಇದು ಬಂದು ಏನಿದೆಯಲ್ಲ ಇದು ನೋಡಬೇಕು. ಇದು LHS ಸೈಡ್ ಏನಂದರೆ ನಮಗೊಂದು ಫ್ಲ್ಯಾಟ್ ಪಟ್ಟಿ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಏನಂತಂದರೆ ಇದು ನಮ್ಮದು ರ್ಯಾಮ್ ಫೀಡರ್ ಇಲ್ಲಿ ಒಂದು ಪ್ಲೇಸ್ಮೆಂಟ್ ಆಗಿರುತ್ತೆ. ಇದೇನು ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ ಬಂದುಬಿಟ್ಟು ಏನಂತಂದರೆ ಇದು ವಿ ಶೇಪ್ ಒಂದು ಎಂಗಲ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿಂದ ಇದೊಂದು ಏನಂದರೆ ನಮಗೆ ಒಂದು ಪ್ಲೇಸ್ಮೆಂಟ್ ಥರ ಇದು, ಅಂದರೆ ಈ ರ್ಯಾಮ್ ಫೀಡರ್ ಪ್ಲೇಸ್ಮೆಂಟ್ ಆಗೋಕ್ಕೆ ಇದನ್ನು ನಮಗೆ ಮೂಮೆಂಟ್ ಆಗೋಕ್ಕೆ ಇದನ್ನು ಒಂದು ವಿ ಎಂಗಲ್ ಕೊಟ್ಟಿರ್ತಾರೆ. ಇದು ಬಂದುಬಿಟ್ಟಿದ್ರೆ ಮಿಡಲಲ್ಲಿ ಇರುತ್ತೆ. ಆಮೇಲೆ ಇಲ್ಲೇನಿದೆಯಲ್ಲ ಇದನ್ನು ಕೂಡ ಏನಂದರೆ ಒಂದು ಫ್ಲ್ಯಾಟ್ ಪಟ್ಟಿನ ನಾವು ಇಲ್ಲಿ ಮಾಡ್ಕೊಂಡಿರ್ತೀವಿ. ಈ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಏನು ಕೊಟ್ಟಿದ್ದಾರೆ ಅಲ್ಲಿ ಇದ್ರ ಮೇಲೆ ಇದನ್ನು ವೆಲ್ಡಿಂಗ್ ಮಾಡಿರ್ತೀವಿ. ಸೊ ಒಳಗಡೆ ನೋಡೋಣ ಇದನ್ನು ಯಾವ ರೀತಿ ಒಂದು ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವ ರೀತಿ ಒಂದು ಏನು ಸಪೋರ್ಟ್ ಕೊಟ್ಟಿದ್ದಾರೆ, ಅದನ್ನೇ ಈಸಿ ಮೂವ್ಮೆಂಟ್ ಆಗೋಕ್ಕೆ, ಯಾವುದೇ ರೀತಿಯಾದಂಥ ಒಂದು ವೈಬ್ರೇಷನ್ ಕಡಿಮೆ ಆಗೋಕ್ಕೆ ಏನೊಂದು ಮೆಕ್ಯಾನಿಸಮನ್ನು ಅವ್ರು ಯೂಸ್ ಮಾಡಿರ್ತಕ್ಕಂಥದ್ದನ್ನು ಒಂದು ಸ್ವಲ್ಪ ಒಳಗಡೆ ನೋಡೋಣ. ಓಕೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಇದೇನು ನೋಡ್ತಿದ್ದೀರಾ, ಇದು ನಮ್ದು ಏನಂದರೆ ರ್ಯಾಮ್ ಫೀಡರ್ ಏನು ಮೂಮೆಂಟ್ ಆಗುತ್ತಲ್ಲ ಅದ್ರ ಬಾಟಮ್ ಸೈಡ್ಗೆ ಇದು ವೆಲ್ಡಿಂಗ್ ಆಗಿರೋದು. ಸೊ ಇಲ್ಲೇನಿದೆಯಲ್ಲ, ಸೊ ಇವ್ರೇನು ಇಟ್ಕೊಂಡಿದ್ದಾರೆ ನೋಡಿ, ನಮ್ಮ ಆಪ್ರೇಟರ್ ಇಟ್ಕೊಂಡಿದ್ದಾರಲ್ಲ, ಇದು ಬಂದುಬಿಟ್ಟು ಏನಂತಂದರೆ ಇದು ಈ ಒಂದು ಇಲ್ಲೇನಿದೆಯಲ್ಲ ಈ ಒಂದು ಫ್ಲ್ಯಾಟ್ ಪಟ್ಟಿಗೆ ಇದು ಬೋಲ್ಟಿಂಗ್ ಆಗಿರುತ್ತೆ. ಈ ಬೋಲ್ಟಿಂಗ್ ಆಗಿಬಿಟ್ಟು ಇಲ್ಲೇನಿದೆಯಲ್ಲ ನೋಡಿ, ಇಲ್ಲಿ ಕೆಳಗಡೆ ಏನಿದೆಯಲ್ಲ ಈ ಒಂದು ಗನ್ ಮೆಟಲ್ಲು ಇಲ್ಲಿ ತೋರಿಸಿ ಇದನ್ನು ನೋಡಿ, ಇದೊಂದು ಪೀಸ್ ನಾವು ಹೊರಗಡೆ ತೆಗೆದಿರೋದಿದೆ. ಈ ಒಂದು ಪೀಸಲ್ಲಿ ಏನಂದರೆ ಇಲ್ಲಿ ಒಳಗಡೆ ಏನಿದೆಯಲ್ಲ ಒಂದು ಗನ್ ಮೆಟಲ್ದು ಏನಂತಂದರೆ ಒಂದು ಫ್ಲ್ಯಾಟ್ ಪಟ್ಟಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಒಳಗಡೆ ಬೋಲ್ಟಿಂಗ್ ಎಲ್ಲ ಇದೆ ಇಲ್ಲಿ. ಸೊ ಅದನ್ನು ಮೈನಸ್ ಆದ ತಕ್ಷಣ ಇಮಿಡಿಯೇಟ್ ಏನಂದರೆ ನಾವು ಅದನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕೂ ಬರುತ್ತೆ ಇಲ್ಲಿ. ಸೊ ಯಾವಾಗ ನಮಗೆ ತಿಕ್ನೆಸ್ ಅದು ಕಡಿಮೆ ಆಗಿರುತ್ತೆ ಅವಾಗ ಏನಾಗುತ್ತೆ, ಒಳಗಡೆ ರಬ್ಬಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ರಬ್ಬಿಂಗ್ ಕಡಿಮೆ ಮಾಡೋ ಸಲುವಾಗಿ ಏನಂತಂದರೆ ಇದನ್ನು ಅವಾಗವಾಗ ನಾವು ಯಾವಾಗಲಾದರೂ ಶಟ್ ಡೌನ್ ಇದ್ದಾಗ ಅದನ್ನು ಇನ್ಸ್ಪೆಕ್ಷನ್ ಮಾಡಿಕೊಂಡು ತುಂಬಾ ಮೈನಸ್ ಆಗಿದ್ದರೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅನ್ನೆಸೆಸರಿ ಏನಂತಂದರೆ ನಮ್ಮದು ಒಂದು ಹೈಡ್ರಾಲಿಕ್ ಡ್ರೈವ್ ಮೇಲೆ ಏನಂತಂದರೆ ಲೋಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಇಲ್ಲಿ ನೋಡಿ, ಇದೇನಿದೆಲ್ಲ ಇದನ್ನು ತೋರಿಸ್ತಾ ಇದ್ದೇನೆ ಅಂದರೆ ಒಂದು ಮಿಡಲ್ ಇರೋದು, ಅಂದರೆ ಇದನ್ನು ನಾನು ಸುಮ್ಮನೆ ಆ ಥರ ಮೂವ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಯಾವಾಗ ನಮ್ಮದು ರನ್ನಿಂಗಲ್ಲಿ ಇರುತ್ತಲ್ಲ ಈ ಒಂದು ಏನಂದರೆ ಗನ್ ಮೆಟಲ್ ಸರ್ಫೇಸು ಮತ್ತು ನಮ್ಮದು ವಿ ಶೇಪ್ ಎಂಗಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಆ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದು ಬಂದುಬಿಟ್ಟು ವಿ ಶೇಪ್ದಲ್ಲಿ ನೋಡಿ. ಇನ್ನೊಂದು ಏನಿದೆಯಲ್ಲ ಇಲ್ಲೇನಿದೆಯಲ್ಲ ಇಲ್ಲಿ ನೋಡಿ, ಇಲ್ಲೇನು ತೋರಿಸ್ತಾ ಇದೆ ನೋಡಿ, ಇಲ್ಲೇನಿದೆಯಲ್ಲ. ಸೊ ಇದು ಬಂದುಬಿಟ್ಟು ಏನಿದೆಯಲ್ಲ ಇದು ಬಂದುಬಿಟ್ಟು ನಮ್ಮದು ಫ್ಲ್ಯಾಟ್ ಫೇಟದು ಒಂದು ಏನೋ ಫ್ಲ್ಯಾಟ್ ಫೇಸ್ದು ಒಂದು ಇದು ಬರುತ್ತೆ, ಒಂದು ಪಟ್ಟಿಯನ್ನು ವೆಲ್ಡಿಂಗ್ ಮಾಡಿರ್ತಾರೆ. ಅದು ಬಂದುಬಿಟ್ಟು ಏನಂತಂದರೆ ನೋಡಿ ಆ ಥರ ಅಲ್ಲಿ ಅರೇಂಜ್ಮೆಂಟ್ ಇರುತ್ತೆ ನೋಡಿ. ಎರಡನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಏನಂತಂದರೆ ಒಂದು ನಮಗೆ ಅರೇಂಜ್ಮೆಂಟ್ ಕೊಟ್ಟಿರ್ತಾರೆ, ಅಲ್ಲಿ ಕೂಡ ಬೋಲ್ಟಿಂಗ್ ಆಗುತ್ತೆ. ಅದು ಏನಂದರೆ ಆ ಥರ ಒಂದು ಮೂಮೆಂಟಾಗಿ ನಮಗೆ ಏನಂದರೆ ಈ ರ್ಯಾಮ್ ಫೀಡರು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಏನಂತಂದರೆ ನಮಗೆ ಈ ಒಂದು ರ್ಯಾಮ್ ಫೀಡರ್ ಮೂಮೆಂಟ್ ಆಗೋಕ್ಕೆ ಏನೇನು ಒಂದು ಅರೇಂಜ್ಮೆಂಟ್ಸ್ ಒಳಗಡೆ ಕೊಟ್ಟಿರ್ತಾರೆ ಅಂತಕ್ಕಂಥ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ಕೇಳ್ಬೋದು, ನಾನು ಮತ್ತೆ ನಿಮಗೆ ಇದರ ಬಗ್ಗೆ ಏನಪ್ಪ ಅಂದರೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಥ್ಯಾಂಕ್ ಯು.